Maybe this way. Come. ಬನ್ನಿ ಕೂತ್ಕೊಳ್ಳಿ. ಮನೇಲಿರೋದು ನಾವಿಬ್ರೆ. ನಮ್ಮ ಮಮ್ಮಿ ನರ್ಸ್ ಡ್ಯೂಟಿಗೆ ಹೋಗಿದ್ದಾರೆ. ಪ್ಲೀಸ್ ಬಿ ಸೀಟೆಡ್. ಟೀ. ಥ್ಯಾಂಕ್ ಯು. ನಿಮ್ಮ ಹೆಸರೇ ಕೇಳಕ್ಕಾಗ್ಲಿಲ್ಲ. ನನ್ನ ಹೆಸರು ಲೈಲಾ ಅಂತ. ನಾನು ಹುಟ್ಟಿದ್ದು ಇಂಡಿಯಾದಲ್ಲಿ. ಚಿಕ್ಕ ವಯಸ್ಸಿಂದಾನೂ ನಾನು ಅನಾಥೆ. ನನಗ್ ತಾಯಿ ತಂದೆ ಯಾರೂ ಇಲ್ಲ. ನರ್ಸ್ ಫಾತಿಮಾ ಅವರು ನನ್ನ ಸಿಂಗಾಪುರ್ಗೆ ಕರ್ಕೊಂಡ್ಬಂದು ಸಾಕಿ ಬೆಳೆಸಿದ್ರು. ಜೀವನಕ್ಕೆ ಹೆಲ್ಪ್ ಆಗ್ಲಿ ಅಂತ ಆಗಾಗ ಚಿಕ್ಕ ಪುಟ್ಟ ಕೈ ಕೆಲಸ ಮಾಡ್ತಾ ಇರ್ತೀನಿ. ಅದರ ಟ್ರೈಲರ್ ನೋಡಿದ್ನ. ಎನಿವೆ, ಪ್ರತಿಯೊಬ್ಬರ ಜೀವನದಲ್ಲೂ ಅವ್ರದೇ ಆದ ಕಷ್ಟಗಳಿರುತ್ತೆ. ನೀವು ದಯವಿಟ್ಟು ಈ ಕೆಲಸನ ಬಿಟ್ಟು ಬೇರೆ ಯಾವ್ದಾರು ಒಳ್ಳೆ ಕೆಲಸಕ್ಕೆ ಸೇರ್ಕೊಳ್ಳಿ. ಥ್ಯಾಂಕ್ಸ್, ಟ್ರೈ ಮಾಡ್ತೀನಿ. ಅದು ಸರಿ, ನಿಮಗೆ ಈ ಬ್ಯಾಗ್ ಹೇಗೆ ಸಿಕ್ತು? ಅಯ್ಯೋ ದೇವ್ರೆ, ತುಂಬಾ ದುಡ್ಡಿದೆ ಅಂತ ಕದ್ದೆ. ನೋಡಿದ್ರೆ ಅದರಲ್ಲಿ ಮನ್ಸಿಗೆ ನೋವಾಗುವಂಥ ಕಥೆ ಇತ್ತು. ಅಡ್ರೆಸ್ ನೋಡ್ದೆ, ವಾಪಸ್ ಕೊಡೋಣ ಅಂತ ಹೋದೆ. ಅಲ್ಲಿ ಹೋಗಿ ನೋಡಿದ್ರೆ Give my documents or else I will kill you. ನಿಜ ಹೇಳು, ಎಲ್ಲಿ ನನ್ನ ಡಾಕ್ಯುಮೆಂಟ್ಸ್? ನೀವು ನಂಬ್ತಿರೋ ಬಿಡ್ತಿರೋ, ನಾನಿಷ್ಟು ದೂರ ಸಿಂಗಾಪುರ್ಗೆ ಬಂದಿದ್ದು ಈ ಬ್ಯಾಗ್ಗೋಸ್ಕರನೇ. ಅಂತೂ ದೇವರು ಈ ಬ್ಯಾಗ್ನ ನನ್ನ ಕೈಗೆ ಸೇರಿಸ್ಬಿಟ್ಟ. ಥ್ಯಾಂಕ್ ಯು. You're really lucky. ಥ್ಯಾಂಕ್ಸ್ ಒನ್ಸ್ ಅಗೇನ್. ಬರ್ತೀನಿ. ಅಯ್ಯೋ, ಹೊರಗೆ ಹೋಗ್ಬೇಡಿ. ತುಂಬಾ ಕೆಟ್ಟ ಜನ ಅವರು. ಸಿಂಗಾಪುರ್ ಮಾಫಿಯಾ ತುಂಬಾ ಡೇಂಜರಸ್. ಶೂಟ್ ಮಾಡ್ಬಿಡ್ತಾರೆ ನಿಮ್ಮನ್ನ. ನೀವು ಸ್ವಲ್ಪ ದಿನ ಇಲ್ಲೇ ಇರಿ. ಅವ್ರಿಗೆಲ್ಲ ಮರೀಲಿ. ನಿಮಗೇನು ಆಗ್ಬಾರ್ದು. ಪ್ಲೀಸ್. ಅನುಪಮ ಅವರೇ ನನ್ನ ಮಗಳಿಗೆ ಕೆಲಸ ಕೊಟ್ಟಿದ್ದು. ಅದೇ ಮೇಡಮ್, ನನ್ನ ಮಗಳ ಕೆಲಸದ ವಿಷಯ. ಪ್ರತಿಭೆ ಇರೋರು ಪವರ್ನಲ್ಲಿ ಇರಬೇಕು ಅನ್ನೋದೇ ನನ್ನ ಆಸೆ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಉಪಕಾರನ ನಾನು ಸಾಯೋವರೆಗೂ ಮರೆಯೋದಿಲ್ಲ. ಅದಕ್ಕಿಂತ ಸತ್ ಮೇಲೂ ಜನ ನೆನೆಸ್ಕೊಳ್ಳೋ ತರ ಏನಾದ್ರೂ ಒಳ್ಳೆ ಕೆಲಸ ಮಾಡು ಸಾಕು. ಅದನ್ನ ನಾನ್ ಮಾಡಿ ತೋರಿಸ್ತೀನಿ ಮೇಡಮ್, ಬಟ್ ಐ ನೀಡ್ ಯುವರ್ ಸಪೋರ್ಟ್. ವೆಪನ್ಸ್ ಡೀಲಿಂಗ್ನ ನಿಮ್ಮ ತಾಯಿಯವರು ಅಪೋಸ್ ಮಾಡಿದ್ರು. ಅವ್ರನ್ನ ಒಪ್ಸೋಕೆ ಮಿನಿಸ್ಟ್ರು ದುಡ್ಡಿನ ಸಮೇತ ನನ್ನ ಕಳಿಸಿದ್ರು. ಆದ್ರೆ ನಿಮ್ಮ ತಾಯಿಯವರು ನನ್ನನ್ನೇ ಬೈದು ಕಳಿಸಿದ್ರು. ಅದಕ್ಕೆ ನಿಮ್ಮ ತಂದೆ ಟ್ರಸ್ಟಿ ಆಗಿದ್ದ ಸ್ಕೂಲಿಗೆ ಟೆರರಿಸ್ಟ್ ಅಟ್ಯಾಕ್ ಮಾಡಿಸಿದ್ರು. ರಾಣಾ ಮಗ ನನ್ನ ಮಗಳನ್ನ ಪ್ರೀತಿಸೋ ನಾಟಕ ಆಡ್ದ. ಡಿಫೆನ್ಸ್ ಡಾಕ್ಯುಮೆಂಟ್ಸಾ? ನೋ, ನನ್ನ ಕೈಲಾಗಲ್ಲ. ಸೆಕ್ರೆಟರಿ ಅನುಪಮ ಅವರು ತುಂಬಾ ಸ್ಟ್ರಿಕ್ಟು. Darling, nothing is impossible in love. And this is for our love only. ಯು ರಿಯಲಿ ಲವ್ ಮೀ? Of course I love you. I love you so much, darling. ಐ ಲವ್ ಯು ಟು. ಪ್ರೀತಿ ವಿಷಯ ಗೊತ್ತಾಗಿ ತಡದಾಗ ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ದ.
ದಿಸ್ ಇಸ್ ಟೂ ಬ್ಯಾಡ್ ಕುನಾಲ್. ನೀನ್ ಹೋಗ್ತಿರೋ ದಾರಿ ಸ್ವಲ್ಪನೂ ಸರಿ ಇಲ್ಲ. ಅಫ್ಕೋರ್ಸ್ ನಿನ್ ದಾರಿ ಏನ್ ಸರಿ ಇದೆಯಾ? ಅದಕ್ಕೆ ನನ್ನ ಮಗಳ ಬಾಳೆ ಯಾಕಪ್ಪ ಹಾಳು ಮಾಡ್ತೀಯಾ? ಶಿ ಇಸ್ ವೆರಿ ಇನ್ನೋಸೆಂಟ್. ಇನ್ನೋಸೆಂಟ್ಗಳಿಗೆ ತಾಯಿ ಪ್ರೀತಿ ಮಾತ್ರ ಗೊತ್ತಿರುತ್ತೆ, ಬಟ್ ನಿನ್ ಮಗಳಿಗೆ ತಾಳಿ ಕಟ್ಸ್ಕೊಳ್ದೆ ತಾಯಿ ಆಗೋದು ಗೊತ್ತಿದೆ. ಸೊ ನಾನ್ ಹೇಳ್ದ ಕೇಳಿದ್ರೆ ಹುಟ್ಟೋ ಮಗುಗೆ ಅಪ್ಪ ಸಿಗ್ತಾನೆ, ಇಲ್ಲ ಅಂದ್ರೆ ಬೇವರ್ಸಿ ಆಗ್ತಾನೆ. ನಿನ್ನ ಮಗಳು ಬೀದಿ ನಾಯಿ ಆಗ್ತಾಳೆ. ಬೇಡಪ್ಪ, ನಿನ್ನ ಕೈ ಮುಗಿತೀನಿ, ದಯವಿಟ್ಟು ನನ್ನ ಮಗಳ ಕೈ ಬಿಡ್ಬೇಡಪ್ಪ ಪ್ಲೀಸ್. ನನ್ನ ಮಗಳ ನಿಮ್ ತಾಯಿಯವರು ತುಂಬಾ ನಂಬಿದ್ರು. ಅರ್ಜೆಂಟ್ ಆಗಿ ಪ್ರೈಮ್ ಮಿನಿಸ್ಟರ್ ಆಫೀಸ್ ಹೋಗ್ಬೇಕು. ಐ ಡೋಂಟ್ ಹ್ಯಾವ್ ಟೈಮ್. ಲೆಟ್ಸ್ ಡೂ ಒನ್ ಥಿಂಗ್. ಯು ಹ್ಯಾವ್ ಆಕ್ಸೆಸ್ ಟು ಮೈ ಕಂಪ್ಯೂಟರ್. ಸದ್ಯಕ್ಕೆ ನನ್ನ ಡಿಜಿಟಲ್ ಸಿಗ್ನೇಚರ್ ಯೂಸ್ ಮಾಡಿ ಫೈಲ್ನ ಕಳಿಸ್ಬಿಡು. ಯು ಡೋಂಟ್ ಹ್ಯಾವ್ ಮೈ ಪಾಸ್ವರ್ಡ್. ಮೈ ಪಾಸ್ವರ್ಡ್ ಇಸ್ ದಿಸ್ ಇಸ್ ಹೈಲಿ ಕಾನ್ಫಿಡೆನ್ಷಿಯಲ್. ಪ್ಲೀಸ್ ಸೈನ್ ಔಟ್ ಇಮಿಡಿಯೇಟ್ಲಿ. ಓಕೆ ಮೇಡಮ್. ಕುನಾಲ್ ಪ್ರೀತಿನ ನಿಜ ಅಂತ ನಂಬಿ ಡಿಫೆನ್ಸ್ ಡಾಕ್ಯುಮೆಂಟ್ಸ್ನ ಹಾಗೂ ಅನುಪಮ ಅವರ ಡಿಜಿಟಲ್ ಸೈನ್ನ ಕದ್ದು ಅವ್ರಿಗೆ ಕೊಟ್ಲು. ಒರಿಜಿನಲ್ ಸಿಗ್ನೇಚರ್ ಕೂಡ ಏನೂ ಮಾಡಕ್ಕಾಗಲ್ಲ. ಡಿಜಿಟಲ್ ಸಿಗ್ನೇಚರ್ ಅಷ್ಟು ಪರ್ಫೆಕ್ಟ್ ಆಗಿದೆ. ಹಣ ಎಲ್ಲ ತನ್ನ ಹೆಸರಲ್ಲಿಟ್ರೆ ಎಲ್ಲಿ ತೊಂದರೆ ಆಗುತ್ತೋ ಅಂತ ರಮಣ, ನಮ್ಮ ಡೀಲ್ ನಲ್ಲಿ ಬಂದ ಹಣನೆಲ್ಲ ಇವಳ ಹೆಸರಿನಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿ ಅಷ್ಟು ದುಡ್ಡನ್ನ ಅದಕ್ಕೆ ಹಾಕ್ಬಿಡು. ನಮ್ಮ ಲೋಟಸ್ ಕಂಪನಿಗೆ ನಿನ್ನ ಮಗಳನ್ನ MD ಮಾಡು. ಇಬ್ರು ಮದುವೆ ಮಾಡಿಕೊಂಡು ಫಾರಿನ್ ನಲ್ಲಿ ಆರಾಮಾಗಿ ಹಾಯಾಗಿ ತಿರ್ಕೊಂಡ್ರಲಿ. ಏನಂತೀಯ? ಶುಭಶ್ಯ ಶೀಘ್ರಂ. ಅಷ್ಟರಲ್ಲಿ CBI ಎನ್ಕ್ವೈರಿ ಶುರು ಆಯಿತು. ರಾಣಾಗೋಸ್ಕರ ತಪ್ಪು ದಾರಿ ಹಿಡಿದು CBI ಫೈಲ್ಸು, ಡಿಫೆನ್ಸ್ ಫೈಲ್ಸು ಎಲ್ಲ ಕಲೆಕ್ಟ್ ಮಾಡಿದೆ. ಕೆಲವು ಕಾನ್ಫಿಡೆನ್ಷಿಯಲ್ ಫೈಲ್ಸು ಸಿಗಲೇ ಇಲ್ಲ. ಅದಕ್ಕೆ ಡಿಫೆನ್ಸ್ ಬಿಲ್ಡಿಂಗ್ಗೆ ಬೆಂಕಿ ಹಾಕಿಸಿದೆ. CBI ಸ್ಟ್ರಾಂಗ್ ಆಗಿ ಎಲ್ಲಾನು ಸೀಸ್ ಮಾಡ್ತಾ ಇದ್ದಾರೆ ಸರ್. ಹಳೆ ಕೇಸ್ಗಳೆಲ್ಲ ರಿಓಪನ್ ಆಗ್ತಾ ಇವೆ. ಯಾವ್ದಾದ್ರು ಒಂದು ಕೇಸಲ್ಲಿ ಬೇಲ್ ರಿಜೆಕ್ಟ್ ಆದ್ರೂ ಜೈಲ್ ಗ್ಯಾರಂಟಿ ಸರ್. ಅದಕ್ಕೇನ್ ಮಾಡ್ಲಿ ಈಗ? ಊರ್ ಬಿಟ್ಟು ಓಡೋಗ್ಲಾ? ಓಡ್ ಹೋದ್ರು ವಾರೆಂಟ್ ಇಶ್ಯೂ ಮಾಡ್ತಾರೆ. ಪಾತಾಳಕ್ ಹೋದ್ರು ಬಿಡಲ್ಲ. ಅದಕ್ಕೆ ಸಾಯಿ ಅಂತೀರಾ? ಎಸ್ ಸರ್. ಕಾನೂನ್ ಕಣ್ಣಿಗೆ ಸತ್ರೆ ಸಾಕು. ಅದು ಬರೀ ರೆಕಾರ್ಡ್ಗೋಸ್ಕರ. ನಮಗೆ ಡೆತ್ ಸರ್ಟಿಫಿಕೇಟ್ ಸಿಕ್ಕಿದ್ರೆ ಸಾಕು. ಅಷ್ಟೇ ಸರ್. ಈ ವಿಷಯದಲ್ಲಿ ನಮ್ಮ ಸೀನಿಯರ್ ಕೊಟ್ಟಿರೋ ಐಡಿಯಾ ದಿ ಬೆಸ್ಟ್ ಸರ್. ಅವರಿಂತ ಕೇಸ್ಗಳಲ್ಲಿ ಬಹಳ ಇಂಟೆಲಿಜೆಂಟ್ ಸರ್. ಅಂದ್ರೆ ಸಾಯೋ ನಾಟಕ ಆಡು ಅಂತೀರಾ? ಆಕ್ಸಿಡೆಂಟ್ ಆದ ವಿಮಾನದಲ್ಲಿ ಪ್ರಯಾಣ ಮಾಡ್ತಿದ್ರು ಅಂತ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ರಾಣಾ ಸತ್ರು ಅಂತ ಸಮಾಜಕ್ಕೂ ಸರ್ಕಾರಕ್ಕೂ ನಂಬಿಸಿದ್ರು. ನಾನು ಮತ್ತು ನನ್ನ ಮಗಳು ಸಿಂಗ್ಪುರ್ನಲ್ಲಿರೋ ವಿಷಯ ಹೇಗೋ ತಿಳ್ಕೊಂಡು ಅನುಪಮ ಅವರು ನಮ್ಮನ್ನು ಹುಡುಕೊಂಡು ಸಿಂಗ್ಪುರ್ಗೆ ಬಂದರು. ಅನುಪಮ ಅವರು ನನ್ನ ಮಗಳನ್ನ ಭೇಟಿ ಮಾಡಿ ಅವಳನ್ನ ಮನವೊಲಿಸಿ ಹಣನೆಲ್ಲ ತನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರು. ದುಡ್ಡು ಟ್ರಾನ್ಸ್ಫರ್ ಆಗಿದ್ದು ಗೊತ್ತಾಗಿ ರಾಣಾ ಮತ್ತು ಅವ್ರ ಮಗ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ್ವಿ, ಬರ್ಬಾದ್ ಮಾಡ್ಬಿಟ್ಟಿಯಲ್ಲೇ. ತಪ್ಪು ಮಾಡ್ದವ್ರು ಬದುಕಿರ್ಬಾರ್ದು. ಆ ಡೀಲಿನ ದುಡ್ಡಿಗೋಸ್ಕರ ನಿಮ್ಮ ತಂದೆ ತಾಯಿಯರಲ್ಲೇ ಜಗಳ ಆಯ್ತು. ಕೋಪದಲ್ಲಿ ನಿಮ್ಮ ತಂದೆ ದುಡುಕಿ ನಿಮ್ಮ ತಾಯಿಯವ್ರನ್ನ ನೀರಿಗೆ ತಳ್ಳಿಬಿಟ್ರು.